ನಮಸ್ಕಾರ ಮೀನರಾಶಿಯವರೇ, ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ನಿಂದ ಮಾತನಾಡುತ್ತಿದ್ದೇನೆ. ಇಂದಿನ ಮಾತು 2025ರ ನವರಾತ್ರಿಯಲ್ಲಿ ನಿಮಗೆ ದೊರೆಯುವ ಆಶೀರ್ವಾದಗಳು, ದೇವಿಯ ಆರಾಧನೆಯ ಮಹತ್ವ, ಯಾವ ದಿನ ಯಾವ ಬಣ್ಣ ಧರಿಸಬೇಕು, ಯಾವ ಫಲ ದೊರೆಯುತ್ತದೆ ಎಂಬುದರ ಬಗ್ಗೆ. ನೀವು ಈ ಮಾತನ್ನು ಮನಸ್ಸಿಟ್ಟು ಕೇಳಿ, ಕೊನೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮೀನರಾಶಿಯವರ ಸ್ವಭಾವವೇ ಸಂವೇದನಾಶೀಲ, ಕನಸುಗಳ ಜಗತ್ತಿನಲ್ಲಿ ಬದುಕುವಂತಹದು. ಮನಸ್ಸು ಮೃದುವಾಗಿರುವ ನೀವು ಕೆಲವೊಮ್ಮೆ ಚಂಚಲರಾಗುತ್ತೀರಿ, ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಗೊಂದಲವಾಗಬಹುದು. ಆದರೆ ಈ ನವರಾತ್ರಿ ದಿನಗಳಲ್ಲಿ ದೇವಿ ತಾಯಿ ಶಕ್ತಿ ನಿಮಗೆ ಧೈರ್ಯ, ಸ್ಪಷ್ಟತೆ ಹಾಗೂ ಆತ್ಮಶಕ್ತಿ ನೀಡುತ್ತಾಳೆ. ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ. ಹಸಿರು ಅಥವಾ ಕೆಂಪು ಬಣ್ಣ ತೊಟ್ಟರೆ ಹೊಸ ಶಕ್ತಿ, ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಅಕ್ಕಿ, ಕೆಂಪು ಹೂ ಅರ್ಪಿಸಿದರೆ ಧೈರ್ಯ ಬರುತ್ತದೆ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ. ಬಿಳಿ ಬಣ್ಣ ತೊಟ್ಟರೆ ಮನಸ್ಸಿಗೆ ಶಾಂತಿ ಬರುತ್ತದೆ. ಹಾಲು, ಸಕ್ಕರೆ ಅರ್ಪಿಸಿದರೆ ಆತ್ಮಶಕ್ತಿ ಹೆಚ್ಚುತ್ತದೆ. ಮೂರನೇ ದಿನ ಚಂದ್ರಘಂಟೆ ದೇವಿ. ಹಳದಿ ಬಣ್ಣ ತೊಟ್ಟರೆ ಭಯ, ಗೊಂದಲ ದೂರವಾಗುತ್ತದೆ. ಬಾಳೆಹಣ್ಣು, ತುಪ್ಪ ಅರ್ಪಿಸಿದರೆ ಧೈರ್ಯ ಹೆಚ್ಚುತ್ತದೆ. ನಾಲ್ಕನೇ ದಿನ ಕುಷ್ಮಾಂಡ ದೇವಿ. ಹಸಿರು ಬಣ್ಣ ತೊಟ್ಟರೆ ದೇಹ ಮನಸ್ಸಿಗೆ ಚೈತನ್ಯ ಬರುತ್ತದೆ. ಹಸಿರು ಹೂ, ಬೆಲ್ಲ ಅರ್ಪಿಸಿದರೆ ಆರೋಗ್ಯ ಬಲವಾಗುತ್ತದೆ. ಐದನೇ ದಿನ ಸ್ಕಂದಮಾತೆ ದೇವಿ. ಹಗುರ ಬಣ್ಣ ತೊಟ್ಟರೆ ಕುಟುಂಬದಲ್ಲಿ ಪ್ರೀತಿ, ಶಾಂತಿ ಹೆಚ್ಚುತ್ತದೆ. ಹಾಲು, ಹಣ್ಣು ಅರ್ಪಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ಆರನೇ ದಿನ ಕಾತ್ಯಾಯಿನಿ ದೇವಿ. ಗುಲಾಬಿ ಬಣ್ಣ ತೊಟ್ಟರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಸಮತೋಲನ ಬರುವುದು. ಗುಲಾಬಿ ಹೂ, ಬೆಲ್ಲ, ಜೇನು ಅರ್ಪಿಸಿದರೆ ಸಂಬಂಧಗಳು ಸುಧಾರಿಸುತ್ತವೆ. ಏಳನೇ ದಿನ ಕಾಳರಾತ್ರಿ ದೇವಿ. ನೀಲಿ ಬಣ್ಣ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಎಳ್ಳು, ಜೋಳ, ಕಪ್ಪು ಹೂ ಅರ್ಪಿಸಿದರೆ ಭಯ, ದುಷ್ಟ ಶಕ್ತಿಗಳು ದೂರವಾಗುತ್ತವೆ. ಎಂಟನೇ ದಿನ ಮಹಾಗೌರಿ ದೇವಿ. ಬಿಳಿ ಬಣ್ಣ ತೊಟ್ಟರೆ ಮನಸ್ಸಿಗೆ ಶುದ್ಧತೆ, ನೆಮ್ಮದಿ ದೊರೆಯುತ್ತದೆ. ತೆಂಗಿನಕಾಯಿ, ಬಿಳಿ ಹೂ, ಹಾಲು ಅರ್ಪಿಸಿದರೆ ದೀರ್ಘಾಯುಷ್ಯ, ಆರೋಗ್ಯ ಬರುತ್ತದೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ. ನೇರಳೆ ಬಣ್ಣ ತೊಟ್ಟರೆ ನಿಮ್ಮ ಬಯಕೆಗಳು ಸಾಕಾರವಾಗುತ್ತವೆ. ಹಣ್ಣು, ಮಿಠಾಯಿ ಅರ್ಪಿಸಿದರೆ ಸಾಧನೆ, ಯಶಸ್ಸು ದೊರೆಯುತ್ತದೆ. ಮೀನರಾಶಿಯವರೇ, ನಿಮ್ಮ ಹೃದಯ ತುಂಬಾ ಮೃದು. ಆದರೆ ಈ ನವರಾತ್ರಿ ದಿನಗಳಲ್ಲಿ ನೀವು ಧೈರ್ಯದಿಂದ, ಶಾಂತಿಯಿಂದ ಇರಬೇಕು. ತಾಯಿ ಶಕ್ತಿ ನಿಮಗೆ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಬೆಳಿಗ್ಗೆ ಬೇಗನೆ ಎದ್ದು ದೀಪ ಹಚ್ಚಿ, ಅಮ್ಮ ನನಗೆ ನೆಮ್ಮದಿ ಕೊಡು, ಆತ್ಮಶಕ್ತಿ ಕೊಡು, ಧೈರ್ಯ ಕೊಡು ಎಂದು ಪ್ರಾರ್ಥಿಸಿ. ಸಂಜೆ 10 ನಿಮಿಷ ಓಂ ದುಂ ದುರ್ಗಾಯೇ ನಮಃ ಮಂತ್ರವನ್ನು ಪಠಿಸಿದರೆ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ. ಆರ್ಥಿಕವಾಗಿ ನೋಡಿದರೆ ಈ ದಿನಗಳಲ್ಲಿ ಹೊಸ ಅವಕಾಶಗಳು ಬರಬಹುದು. ಕೆಲಸದಲ್ಲಿ ಗೌರವ, ವ್ಯವಹಾರದಲ್ಲಿ ಲಾಭ, ಆದಾಯದಲ್ಲಿ ಸ್ಥಿರತೆ ದೊರೆಯಬಹುದು. ಬಿಳಿ ಅಥವಾ ಹಸಿರು ಹೂ ಅರ್ಪಿಸಿದರೆ ಹಣಕಾಸು ಬಲವಾಗುತ್ತದೆ. ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ನೀವು ಮೌನವಾಗಿರುವುದರಿಂದ ತಪ್ಪು ಅರ್ಥ ಮಾಡಿಕೊಳ್ಳಬಹುದು. ಹೀಗಾಗಿ ಮನಸ್ಸಿನ ಮಾತನ್ನು ಸೌಮ್ಯವಾಗಿ ಹಂಚಿಕೊಳ್ಳಿ. ಮಕ್ಕಳಿಗೆ ಪ್ರೀತಿ ತೋರಿಸಿ, ದಾಂಪತ್ಯದಲ್ಲಿ ಒಗ್ಗಟ್ಟನ್ನು ಬೆಳೆಸಿಕೊಳ್ಳಿ. ಬಡವರಿಗೆ ಅನ್ನ, ಹಣ್ಣು, ಬಟ್ಟೆ ಕೊಟ್ಟರೆ ತಾಯಿ ಆಶೀರ್ವಾದ ಮತ್ತಷ್ಟು ಬಲವಾಗುತ್ತದೆ. ಮೀನರಾಶಿಯವರು ಸಹಾನುಭೂತಿಯ ಗುಣ ಹೊಂದಿರುವುದರಿಂದ ಈ ಸೇವೆ ನಿಮಗೆ ಅತ್ಯಂತ ಫಲಕಾರಿಯಾಗುತ್ತದೆ. ನವರಾತ್ರಿಯ ದಿನಗಳಲ್ಲಿ ಭಜನೆ, ಪಠಣ, ಹಾಡುಗಳಲ್ಲಿ ಪಾಲ್ಗೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ತರುತ್ತದೆ. ದೇವಿಯ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ, ಯಶಸ್ಸು, ನೆಮ್ಮದಿ ತುಂಬುತ್ತದೆ. ಮೀನರಾಶಿಯವರೇ, 2025ರ ನವರಾತ್ರಿ ನಿಮಗೆ ಅತ್ಯಂತ ಫಲಕಾರಿ. ನಿಮ್ಮ ಜೀವನದಲ್ಲಿ ತಾಯಿ ದುರ್ಗೆಯ ಕೃಪೆಯಿಂದ ಸಮಾಧಾನ, ಶಕ್ತಿ, ಸಮತೋಲನ, ಸಾಧನೆ ಬರಲಿ. ಇದು ನಿಮ್ಮ ದಾರಿದೀಪವಾಗಲಿ. ನಾನು ನಿಮ್ಮ ರಘುನಂದನ್ ಗುರೂಜಿ, ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ. ಈ ಮಾತು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಸಹ ಶುಭವಾಗಲಿ.